ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವತ್. ಆತ್ಮೀಯರೇ, ಚೆನ್ನೈ ಸೋತೋಗ್ಬಿಡ್ತು ತನ್ನ ಒಂದು 13ನೇ ಮ್ಯಾಚ್ನಲ್ಲೇ. ಇನ್ನೂ ಒಂದು ಮ್ಯಾಚ್ ಇದೆ ಕಾಣ್ತದೆ ಅವ್ರದ್ದು. ಅದರಲ್ಲಿ ಗೆದ್ರೆ ಮತ್ತು ಇನ್ನೂರು ಟೀಮು ಸೋಲ್ತಾಗ ನೋಡಬೇಕಾಗ್ಯದ. ಅಂದಾಗ ಮುಂದಿನ ಇಲ್ಲ ಪ್ಲೇ ಆಫ್ದಿಂದ ಔಟ್. ಆದ್ರೆ SRH ಅಂದರೆ ಸನ್ರೈಸ್ ಮೋಸ್ಟ್ಲಿ ಈ ಹೈದರಾಬಾದಿಗಳು ಟಾಪ್ 4ರಲ್ಲಿ ಎಂಟ್ರಿ ಆದರು ಅಂತ ಹೇಳಬೇಕಾಗಿದೆ. ಮೋಸ್ಟ್ಲಿ ಇನ್ನೇನು ವೇರಿಯೇಷನ್ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಏನೋ ಆಗಲಿ ಇನ್ನೇನು ಮ್ಯಾಚ್ನಲ್ಲೇ ಪ್ಯಾಟ್ ಕಮಿನ್ಸ್ 3 ವಿಕೆಟ್ ತೊಗೊಂಡು ಸಾಕಷ್ಟು ತೊಂದರೆಯನ್ನು ಚೆನ್ನೈ ಟೀಮಿಗೆ ಕೊಟ್ಟರು. ಅವ್ರನ್ನ ಕಂಟ್ರೋಲ್ ಮಾಡೋದು 180 2.5 ನೂರು ತನಕ ಹೋಗ್ಬೋದಾಗಿತ್ತು, 220 ತನಕ ಹೋಗ್ಬೋದಾಗಿತ್ತು ಆರಂಭದ ಆಟಗಾರರ ಒಂದು ಹೊಡೆತವನ್ನು ನೋಡಿದಾಗ. ಆದರೆ ಅದು ಆಗಲಿಲ್ಲ ಅನ್ನೋದು. ಅಷ್ಟು ಇದು ಕೊನೆಗೂ 180 ರನ್ ಮಾಡಿತು. ಕಾಂಪಿಟೇಟಿವ್ ರನ್ಸ್ ಆದರೂ ಸಹಿತ ಗೆಲ್ಲುವ ರನ್ಸ್ ಅಲ್ಲ. ಯಾಕಂದರೆ 230-20 ಮೇಲೆ ದಾಟಿದ್ದಲ್ಲ, ಅದು ಗೆಲ್ಲುವ ಮ್ಯಾಚು. ಇದು 180, 190 ಅಪ್ ಟು 200 ಇದು ಕಾಂಪಿಟೇಟಿವ್. ಇವತ್ತು ಆ ಪ್ರಮಾಣಕ್ಕೆ ಬಂದದ್ದು ನಮ್ಮ ಕ್ರಿಕೆಟ್ ಲೆವೆಲ್, ನಮ್ಮ ಆಟಗಾರರ ಲೆವೆಲ್, ಬ್ಯಾಟ್ಸ್ಮನ್ಗಳ ಲೆವೆಲ್, ಬೌಲರ್ಗಳ ಲೆವೆಲ್, ಫೀಲ್ಡರ್ಗಳ ಲೆವೆಲ್ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಅದ. ಈ ಒಂದು 2020 ಬಂದಾಗಿನಿಂದ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ರೂಲ್ಸ್ಗಳು ಚೇಂಜ್. ರೂಲ್ಸ್ಗಿಂತ ಮುಖ್ಯವಾಗಿ ಆಟಗಾರರು ದೈಹಿಕವಾಗಿ, ಮಾನಸಿಕವಾಗಿ, ಅದೇ ಕಾಲಕ್ಕೆ ಒಂದು ಚಾತುರ್ಯ ಸಹಿತ ಇವತ್ತು ಸಾಕಷ್ಟು ಪಡ್ಕೊಂಡಿದ್ದಾರಂತೆ. ಬೌಲರ್ಗಳು ಯಾವ ರೀತಿಯಾಗಿ ಬಾಲ್ ಮಾಡಿದರೆ ಔಟ್ ಆಗ್ಬೋದು ಅನ್ನುವಂಥದ್ದಕ್ಕೆ ನಿನ್ನೆ ಲೈನ್ ಆ್ಯಂಡ್ ಲೈನ್ ಕಂಟ್ರೋಲ್ ತೊಗೊಂಡಂಥ ಪ್ಯಾಟ್ ಕಮಿನ್ಸ್ ಹಾಕಿದ ಬಾಲ್ಗಳು ಎಲ್ಲರಿಗೂ ಆದರ್ಶನೀಯವಾಗಿದ್ದು. ಹೀಗಾಗಿ ಚೆನ್ನೈ ಕಿಂಗ್ಸ್ ಕಂಟ್ರೋಲ್ಗೆ ಬಂದುಬಿಡ್ತು. ಇಲ್ಲಾಂದ್ರೆ ವಿಶೇಷವಾಗಿ ಎಲ್ಲೂ ಟೀಮ್ನಲ್ಲಿ ಜಬರ್ದಸ್ತ್ ಆಟಗಾರಿದ್ದಾರೆ. ನಿಮಗೆ ಗೊತ್ತಿದ್ದ ಸಂಜು ಸ್ಯಾಮ್ಸನ್ ಇದ್ದಾರೆ, ಕಾರ್ತಿಕ್ ಇದ್ದಾರೆ, ಡೆವಾಲ್ಡೋ ಬ್ರೆವಿಸ್ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ. ಎಲ್ಲ ಒಳ್ಳೆ ಆಟ ಆಡಿದ್ದಾರೆ. ನಿನ್ನೆ ಆಡಿದ್ರು 180 ಕಂಟ್ರೋಲ್ ಆಗಿ ಹೋಗ್ಬಿಟ್ಟದ. ಇದರಿಂದ ಸಹಜವಾಗಿ ಇದು ಕಾಂಪಿಟೇಟಿವ್, ನಿಶ್ಚಿತವಾಗಿ ಕಾಂಪಿಟೇಟಿವ್. ಅದು ಕಾಂಪಿಟೇಷನ್ ಮಾಡಿದಾಗ, ಪೂರ್ವ ಶಕ್ತಿ ಹೆಚ್ಚಿದಾಗ ನಿನ್ನೆ ಸನ್ರೈಸ್ ಹೈದರಾಬಾದ್ಗಳು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಕೊನೆಯ ಓವರು, ಕೊನೆಯ ಬಾಲ್ ತನಕ ಹೋಗ್ಯದ ಮ್ಯಾಚು. ಇನ್ನೇನು ಮುಗಿದು ಹೋಯ್ತಪ್ಪ, ಯಾರೋ ಗೆಲ್ಬೋದು ಯಾರೋ ಸೋಲ್ಬೋದು ಅನ್ನೋಲ್ಲೇ ಲಾಸ್ಟ್ ಬಾಲನ್ನು ಬೌಂಡ್ರಿ ಹೊಡೆದ ಮ್ಯಾಚ್ ತಮ್ಮ ಮಾಡ್ಕೊಂಡಿದ್ದಾರೆ ನಮ್ಮ ಈ ಸನ್ರೈಸರ್ಸ್. 180ಗೆ 183 ಮಾಡಿದ್ದಾರೆ. ಅಂದರೆ ಅಷ್ಟೊಂದು ರೋಮಾಂಚಕಾರಿಯಾದಂಥ ಆಟ ನಿನ್ನೆ ನಡೆದದ್ದು. ಪ್ರತಿಯೊಂದು ಆಟಗಳು ಹಾಗಾಗಿದ್ದವು. ಇಲ್ಲಿವರೆಗೆ ಅವನು ಉಳಿದಂಥದ್ದು. ಈಗಾಗಲೇ ಈ ಒಂದು ನಮ್ಮ ಏನಪ್ಪ ವಿಶೇಷವಾಗಿ SRH 12 ಮ್ಯಾಚ್ ಆಡಿದ್ದು. ನಿನ್ನೆ ಆಡಿದ್ದು 13ನೇದ್ದು. ಅದೇ ಕಾಲಕ್ಕೆ KKR ಸಹಿತ 13ರ ಮ್ಯಾಚ್. ಇನ್ನು ಒಂದೊಂದು ಮ್ಯಾಚ್ ಎಲ್ಲ ಟೀಮಿನೂ ಇದ್ದಾವೆ. ಯಾರು 13 ಆಗಿದ್ದಾವೆ ಅವರು ಎಲ್ಲ 12 ಆದವರು 2 ಅವಕಾಶಗಳು ಇದ್ದಾವೆ. 12 ಆದ ಟೀಮ್ಗಳು ಏನಪ್ಪ ಅಂತಂದ್ರೆ ಈಗ CSK ಮತ್ತು ಇನ್ನೊಂದು RR 12 ಆಗಿದ್ದಾವೆ. ಅದೇ ಕಾಲಕ್ಕೆ MI 12 ಆಗ್ಯದ, LSGನೂ 12 ಆಗ್ಯದ. ಅವರು ಒಂದಾಗ್ಬೋದು, ಬಟ್ ಅವ್ರಿಗೆ ಹೋಪ್ಸ್ ಇಲ್ಲ. ಟಾಪ್ ಈ 4ರಲ್ಲಿ ಹೋಪ್ಸ್ಗಳು ಹೆಚ್ಚಾಗಿದ್ದಾವೆ. ಇದರಲ್ಲೇ ವಿಶೇಷ RRಗಂತೂ ಇವತ್ತು ನಡೆಯುತ್ತಿರೋಂಥ ಮ್ಯಾಚ್ನಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ. ರಾಜಸ್ಥಾನ್ ರಾಯಲ್ಸ್ಗೆ ಮಾಡು ಎಲ್ಲಿ ಮಡಿ ಇವತ್ತು ಗೆಲ್ಲಿಲ್ಲ ಅಂದರೆ ಅವರು ಗುಡ್ಚಾಪಿಕ್ಕಿ ತೊಗೊಂಡು ಬರುವಂಥದ್ದಾಗಿದೆ. ಒಟ್ಟಾರೆಯಾಗಿ ನಿನ್ನೆ ನಡೆದ ಮ್ಯಾಚ್ ಭಾಳ ಕಾಂಪಿಟೇಷನ್ ಕುಡಿತು. ಅದರಲ್ಲೂ ಪ್ರಮುಖವಾಗಿ ಈ ಸನ್ರೈಸ್ ಬೌಲರ್ ಪ್ಯಾಟ್ ಕಮಿನ್ಸ್ ಭಾಳ ಬ್ಯೂಟಿಫುಲ್ಲಾಗಿ ನಿನ್ನೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಈ ನಮ್ಮ ಚೆನ್ನೈ ಸೂಪರ್ ಕಿಂಗ್ನ ಸೋಲಿಸುವಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನೋದು ಯಾರೂ ಮರೀಲಾರದ ವಿಷಯ. ಅದ್ರ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಚೆನ್ನೈ ಕಿಂಗ್ದಲ್ಲೇ ಸಂಜು ಸ್ಯಾಮ್ಸನ್ ಅವರಾಗಿರ್ಬೋದು, ಒಳ್ಳೆ ಆಟ ಆಡಿದ್ರು, ಇಲ್ಲಂತಲ್ಲ. ಅವ್ರು ಆಡಿದ ಆಟ ನಿಜವಾಗಿಯೂ ಮೆಚ್ಚುವಂಥದ್ದು. ಮುಂದುವರೆ ಡೆವಾಲ್ಡೋ ಬ್ರೆವಿಸ್ ಆಗಿರ್ಬೋದು, ಶಿವಮ್ ದುಬೆ, ಇವರೆಲ್ಲರೂ ಚೆನ್ನಾಗಿ ಆಡಿದರು. ಮತ್ತು ಬೌಲರ್ಸು ಅಲ್ಲಿ ಚೆನ್ನಾಗಿ ಆಡಿದರು, ಆ ಮಾತು ಬೇರೆ. ಆದರೆ ಗೆಲ್ಲುವಂಥ ಸ್ಕೋರನ್ನು ಇವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಇವತ್ತು ಸಾಮಾನ್ಯವಾಗಿ ಈ 2020 ತೊಗೊಂಡಾಗ ಅದರಲ್ಲೂ ಈ IPLದಲ್ಲೇ 200 ಇದು ಒಂದು ಏನು ಬಂದು ಕಾಂಪಿಟೇಟಿವ್ 150-80 ತನಕ ಮಾಡಿದ್ರು ಅದು ಸೋಲುವ ಮ್ಯಾಚ್ ಅನ್ನುವಂಥ ಪರಿಸ್ಥಿತಿ ಬಂದದ. 200 ಮಾಡಿದಾಗ ಕಾಂಪಿಟೇಟಿವ್ ಬೇಕಾದಾಗ್ಬೋದು, 200 ಒಂದು ಬೇಕಾದಾಗ್ಬೋದು. ಇನ್ನೇ ಹೇಗಿತ್ತು ಅದು 180 ಮಾಡಿ 180 to 200 ಇದ್ದಿದ್ದು ಕಾಂಪಿಟೇಟಿವ್. ಇದನ್ನು ಗೆಲ್ಲಬೋದು, ಸೋಲ್ಲಬೋದು. ಒಬ್ಬೊಬ್ಬ ಬೌಲರ ಒಂದಿಷ್ಟು ಏನು ಹೆಚ್ಚು ಕಡಿಮೆ ಆದ್ರೆ ಸಿಕ್ಕಾಪಟ್ಟೆ ರನ್ ಕೊಟ್ಟರೆ ಮುಗಿದೋಗ್ಬಿಡ್ತು. ಅದೇ ಕಾಲಕ್ಕೆ ಒಬ್ಬ ಬ್ಯಾಟ್ಸ್ಮನ್ ಕ್ಲಿಕ್ ಆದರೆ ಮುಗಿದೋಗ್ಬಿಡುವಂಥ ಪ್ರಸಂಗ. ಅದು ಲೆಕ್ಕ ಹಾಕಿದಾಗ ನಿನ್ನೆ ಮ್ಯಾಚ್ ಕೊನೆ ಬಾಲ್ ನಡೆದಿದ್ದು. ಅದಕ್ಕಾಗಿ ಇವತ್ತು ಹೇಳೋದನ್ನು ಕಾಂಪಿಟೇಟಿವ್ ಮ್ಯಾಚ್ ಇತ್ತು ಈ ಒಂದು ಸನ್ರೈಸ್ ವರ್ಸಸ್ CSK.
ಆದರೆ ಇಲ್ಲೊಂದು ಮಾತು ನಾನು ನೆನಪಿಸ್ಬೇಕಾಗಿದ್ದು ಒಂದು ಏನಪ್ಪ ಅಂದರೆ ಈ ಸಲದ ಈ ಒಂದು ಫೈನಲ್ ಹಂತಕ್ಕೆ ಬರ್ತಾ ಇದೆ ನಿಧಾನಕ್ಕೆ. ಈ ಸಂದರ್ಭದಲ್ಲಿ 4 ಟೀಮ್ಗಳಂತೆ ಫಿಕ್ಸ್ ಆದಂಗೆ ಆಗಿದ್ದಾವೆ. RCB, GT, SRH ಮತ್ತು PBKS ಇವು ಆಗಬಹುದು 4 ಅಂತೇಳಿ. ಆದ್ರೆ ಒಂದು ಏನೋ ಸೋಲು ಗೆಲುವು ಹೆಚ್ಚು ಕಡಿಮೆ ಆದರೆ 12 ಮ್ಯಾಚ್ ಆಡಿದಂಥವ್ರಿಗೆ 2 ಮ್ಯಾಚ್ ಇದ್ದಾವೆ. ಅಂಥವ್ರನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ 2 ಮ್ಯಾಚ್ಗಳಿಗೆ ಗೆದ್ರೆ, ಅಥವಾ ಒಂದು ಕೊನೆ ಮ್ಯಾಚ್ ಇವತ್ತು ನೋಡ್ರಿ RR ಲಾಸ್ಟ್ 13 ಆಡಿದ RR ಈಗಾಗಲೇ, ಇದು 12 ಆಡಿದ, ಇನ್ನೂ ಒಂದದ. ಇವತ್ತಿನಂತೂ ಅದು ಗೆಲ್ಲಲೇಬೇಕಂತ ಅನಿವಾರ್ಯತೆ, ಸೋತ್ರ ಮುಗಿದೋಗ್ಬಿಡ್ತು ಅನ್ನುವಂಥ ಮುಂದೆ ಹೋಗೋದಕ್ಕೆ ಅವಕಾಶಗಳಿಲ್ಲ. RR ಸೋಯ್ತಪ್ಪ ಅಂದ್ರೆ CSK ಮತ್ತು ಹೋಪ್ಸ್ ಹೆಚ್ಚಾಗ್ತವೆ. ಹಿಂಗೆ ಒಂದಕ್ಕೊಂದು ಅಗದಿ ಡೆಡ್ಲಿ ಕಾಂಪಿಟೇಷನ್. ಇಂಥ ಒಂದು ಉನ್ನತ ಮಟ್ಟದ ಕ್ರಿಕೆಟಿನ ಒಂದು ಸೌಂದರ್ಯ ಮತ್ತು ಶಕ್ತಿ ಎರಡೂ ಇಲ್ಲಿ ಬಳಕೆ ಆಗೋದ್ರಿಂದಾಗಿ ಇವತ್ತು ನಮ್ಮ ಕ್ರಿಕೆಟ್ನ ಒಂದು ಚಾಕಚಕ್ಯತೆ ಏನ್ರಿ ಅಥವಾ ಶಕ್ತಿ ಏನ್ರಿ ಅಥವಾ ಹೋರಾಟ ಏನ್ರಿ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ಹೋಗಿಬಿಟ್ಟದ ಅಂತ ಹೇಳಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಒಂದು ಕಾಲಕ್ಕೆ 5 ದಿನ ಆಡ್ತಾ ಇದ್ರು, ದಿನವೆಲ್ಲ ಆಡ್ತಾ ಇದ್ರು. ಆ ಸಂದರ್ಭದಲ್ಲೇ ಮ್ಯಾಚ್ ಸ್ಲೋ ಆಗ್ತಾ ಇತ್ತು, ಬಾಲರ್ಗಳು ದಣಿತಾ ಇದ್ರು, ಬಿಸಿಲು ನೀರಡಿಕೆ ಅದು ಇದು ಅಂತೇಳಿ. ಇವತ್ತು ಹಾಗೆಲ್ಲ ಕ್ವಿಕ್ 20 ಓವರ್ಸ್ ಮುಗಿದು ಹೋಗುವಂಥದ್ದು. ಹೀಗಾಗಿ ಇವತ್ತು ನಮ್ಮ ಶಕ್ತಿಯಲ್ಲಿ 20 ಓವರ್ಗಳು ತೋರಿಸುವಂಥದ್ದು. 20 ಓವರ್ ತೋರಿಸೋದ್ರಿಂದಾಗಿ ಇಲ್ಲಿ ವೇಗ ಹೆಚ್ಚಾಗ್ಯದ, ವೇಗದ ಜೊತೆಗೆ ಚಾಣಾಕ್ಷತೆ ಹೆಚ್ಚಾಗ್ಯದ, ಜೊತೆಗೆ ರನ್ಗಳನ್ನ ಹೆಂಗೆ ತಪ್ಪಿಸೋದು ಹೆಚ್ಚಾಗ್ಯದ. ಅದೇ ಕಾಲಕ್ಕೆ ರನ್ನನ್ನು ಹೆಂಗೆ ತಪ್ಪಿಸಿ ಮತ್ತು ವಿಕೆಟ್ ಕೆಡಬೇಕು ಅನ್ನೋದಕ್ಕಾಗಿ ಅದರಾಗೂ ಭಾಳಷ್ಟು ಜನ ಬೌಲರ್ಗಳು ಇವತ್ತು ಫಾಸ್ಟ್ ಬಾಲರ್ಗಳು ಯಾರ್ಕರ್ ಲೆಂತ್ ಬಾಲ್ ಹೋಗಿದ್ರಲ್ಲಿ ನಿಶ್ಚಿಮರಾಗಿದ್ದಾರೆ. ಮತ್ತು ಫೀಲ್ಡಿಂಗ್ದಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ವಿಶೇಷವಾಗಿ ಕ್ಯಾಚ್ಗಳು ಬಿಡೋದು ಭಾಳ ಕಷ್ಟ, ಆದರೂ ಒಂದಿಷ್ಟು ಆಗಿರ್ತಾವೆ. ಮತ್ತು ಬೇರೆ ಈ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ಹಂತಕ್ಕೆ ಬರ್ತಾಯಿದೆ. ಇದು ಫೈನಲ್ಗೆ IPL 26. ಈ ಸಂದರ್ಭದಲ್ಲಿ ಇವತ್ತು ನಡೀತಿರುವಂಥ ಮ್ಯಾಚಸ್ ಇದು ಭಾಳ ಮಹತ್ವದ. ನಿನ್ನೆಂತ ಗೆದ್ದಾಗ್ಯದ. ಈಗಾಗಲೇ ನಮ್ಮ ಸನ್ರೈಸರ್ಸ್ ಅದು ಟಾಪ್ 4ದಲ್ಲೇ ಬಂದಂಗೆ ಆಗಿಬಿಟ್ಟದ್ದು. 13 ಮ್ಯಾಚ್ ಆಡಿ 16 ಗುಣಗಳನ್ನು ಪಡೆದ. ಇನ್ನೊಂದು 14ನೇ ಮ್ಯಾಚ್ ಆಡ್ಬೋದೇನೋ, ಆಡೋದ್ರಲ್ಲೇ ಇನ್ನೂ ಒಂದು ಮ್ಯಾಚ್ ಇದಕ್ಕೆ ಮಾಡ್ಕೋಬೋದು, ಪಾಯಿಂಟ್ಸ್ ಮಾಡ್ಕೋಬೋದು, ಇನ್ನೂ 2ಗಳನ್ನ ಅದು ನೋಡ್ಬೇಕು ಅದ್ರ ಮುಂದೆ. ಬಟ್ ಈಗಿನ ಮಟ್ಟಿಗೆ ಮಾತ್ರ ಟಾಪ್ 4ದಲ್ಲೇ ಈ SRH ಬಂದಾಗ್ಯದ. ಇದರಿಂದಾಗಿ CSK ಕೆಳಗೆ ಬಂದಂಥದ್ದು ಮತ್ತು ಅದ್ರ ಜೊತೆಗೆ ಇನ್ನು ಫೈನಲ್ಗೆ ಬರೋ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾವಂತ. ವಿಶೇಷವಾಗಿ ಇಲ್ಲಿವರೆಗೆ ನಡೆದಂಥ ಈ ಎಲ್ಲ ಮ್ಯಾಚ್ಗಳನ್ನು ಅಂದ್ರೆ ಆರಂಭದಿಂದ ಇವತ್ತಿನವರೆಗೆ ನಡೆದಂಥ ಮ್ಯಾಚ್ಗಳಲ್ಲಿ 5 ಸಲ ಕಪ್ ಹೊಡೆದಂಥ 2 ಟೀಮ್ಗಳು ಇವತ್ತು ಕೆಳಗೆ ಬರುವಂಥದ್ದು. ಇದರಲ್ಲೇ CSK ಒಂದಿಷ್ಟು ಮೇಲೆ ಅನ್ಬೋದು, 7 8ನೇ ನಂಬರ್ ಬರ್ಬೋದು, 7 ಅಥವಾ 6. ಇವತ್ತಿನ ಗೆದ್ರೆ ಆ ಮತ್ತು ಬೇರೆ, ಮುಂದಿನ ಗೆದ್ರೆ ಆ ಮತ್ತು ಬೇರೆ. ಆದರೆ MI ಇನ್ನೊಂದು ನಿಮ್ಗೆ MI ಅಂದ್ರೆ ಗೊತ್ತಾಗ್ಬಿಡ್ತದೆ, ನಮ್ಮ ಮುಂಬೈ ಇಂಡಿಯನ್ಸ್ ಅವರು ಸಹಿತ ಯಾಕೋ ಏನು ಈ ಸಲ ಮೊದಲಿನ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ. ಕಾರಣ ಏನು, ಅತಿಯಾದ ಆತ್ಮವಿಶ್ವಾಸನೋ ಅಥವಾ ಮತ್ತೇನೋ ಅಥವಾ ಇದೇನು ಬಿಡಪ್ಪ IPL 26 ಅಂಥದ್ದೇನಲ್ಲ ಅನ್ನೋಂಥ ಕಾರಣನೋ ನಿರ್ಲಕ್ಷ್ಯತನೋ ಒಟ್ಟಾರೆಯಾಗಿ ಇವತ್ತು ಮುಂಬೈ ಇಂಡಿಯನ್ಸ್ ಪೂರ ಕೆಳಗೆ ಹೋಗಿದ್ದಾರೆ. ಅವ್ರಿಗಿಂತ ಕೆಳಗಿದ್ದಂಥವ್ರು LSG ಇದ್ದಾರೆ, ಅಂದ್ರೆ ಲಕ್ನೋ ಈ ಸೂಪರ್ ಜಾಯಿಂಟ್ಸ್ ಇದ್ದಾರೆ. ಹೀಗಾಗಿ ಕೆಳಗಿನ 4ಗಳಂತ ಈಗ ಫಿಕ್ಸ್ ಆದಂಗೆ ಆಗ್ತಾಯಿದ್ದಾವೆ, ಮೇಲಿನ 4ದಲ್ಲಿ ಅವು ಫಿಕ್ಸ್ ಆಗ್ತಾಯಿದ್ದಾವೆ. ಬಟ್ ಇನ್ನೂ ಹಿಂದೆ ನಾಳೆ ನಡೆಯೋ ಮ್ಯಾಚ್ಗಳಿಂದ ಇನ್ನೂ ಬದಲಾವಣೆ ಆಗ್ತಾಯಿದ್ದಾವೆ. ಅದರಲ್ಲೂ ರಾಯಲ್ಸ್ ಇದು ನಮ್ಮ ರಾಜಸ್ಥಾನ್ ರಾಯಲ್ಸಲ್ಲೇ ನಮ್ಮ ಈ ಒಂದು ಹುಡುಗ ನಿಮಗೆ ಗೊತ್ತದೆ ಈಗಾಗಲೇ ಒಳ್ಳೆಯ ಆಟಗಾರ ಹೆಸರು ಪಡ್ಕೊಂಡಂಥ ಈ ಸಲ ಈ ಒಂದು ವೈಭವ್ ಸೂರ್ಯವಂಶಿ ಅವ್ರ ಆಟನೂ ಇವತ್ತೆಲ್ಲರೂ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಹಿಂದಿನ ಮ್ಯಾಚು ಚೆನ್ನಾಗಿ ಆಡಿದ್ದಾರೆ ಅವರು. ಬಟ್ ಇಡೀ ಟೀಮ್ ಒಂದು ಒಗ್ಗಟ್ಟಾಗಿ ಆಡಲಾರ ಸೋಲನ್ನು ಅನುಭವಿಸಿದ್ದಾರೆ. ಬಟ್ ಈ ಸಲ ನೋಡ್ಬೇಕು ಇವತ್ತೇನಾಗ್ತದೆ ಅನ್ನುವಂಥದ್ದು. ಇವತ್ತಿನ ಮ್ಯಾಚ್ದಲ್ಲೇ ಲಕ್ನೋದವ್ರಂತೂ ಹೋಗಿದ್ದಾರೆ ಹೊರಗೆ. ಆದರೆ ಇವ್ರಿಗೆ ನಮ್ಮ ರಾಯಲ್ಸ್ಗೆ ಮಾತ್ರ ಇವತ್ತು ಗೆಲ್ಲಬೇಕು, ಇಲ್ಲ ಅಂದ್ರೆ ಔಟ್, ಮಾಡುವೆಲೆ ಮುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೋ ಆಗಲಿ ಒಟ್ಟಲ್ಲೇ ಇವತ್ತು ನಡೆಯುವ ಈ ಪಂದ್ಯದಲ್ಲಿ ರಾಯಲ್ಸ್ ಗೆಲ್ಲಬೇಕಂಥದ್ದು. ಅದೇ ಕಾಲಕ್ಕೆ CSK ಹೋಪಿತ್ತು, ಅದು ಹೊರಗೆ ಹೋಗಬೇಕಂತ ಸ್ಥಿತಿ ನಿರ್ಮಾಣ ಆಗ್ಬೋದೇನೋ. ಒಟ್ಟಾರೆಯಾಗಿ ಮ್ಯಾಚ್ ಮಾತ್ರ ಇನ್ನೂ ಕುತೂಹಲ ಹಂತಕ್ಕೆ ಬರ್ತಾಯಿದೆ. ಕೊನೆಯ 4 ಮ್ಯಾಚ್ಗಳು ಸಮೀಪ ಬರ್ತಾ ಇದ್ದಾವೆ. ನೋಡೋಣ ಯಾರು ಈ ಸಲ ಚಾಂಪಿಯನ್ಸ್ ಆಗ್ತಾರೆ ಮತ್ತು ನಮ್ಮ ಬೆಂಗಳೂರಿನ RCB ಅವ್ರು ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಈಗ ಉಳಿದಿರುವಂಥ ಟೀಮ್ಗಳೇನು ಸಾಮಾನ್ಯ ಇಲ್ಲ. GT ಆಗಿರ್ಬೋದು, RCB ಆಗಿರ್ಬೋದು, SRH ಆಗಿರ್ಬೋದು, PBKS ಆಗಿರ್ಬೋದು, ಅದೇ ಕಾಲ CSK ಇರ್ಬೋದು.
ಆದರೆ ಮೇಲೆ 4 ಮಾತ್ರ ಆಗ್ತದೆ ಟಾಪ್ ಇದ್ದಾರೆ. ಯಾರೇ ಆದರೂ ಅದರಲ್ಲಿ ಒಬ್ಬರು ಹೊಡಿಕೊಂಡು ಹೋಗುವಂಥ ಪ್ರಸಂಗದ ಅದಕ್ಕೆಲ್ಲ ಮುಂದಿನ ದಿನಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಆದರೆ ಈ ಸಲ ಮಾತ್ರ ಮ್ಯಾಚ್ ಅದ ಅಂದರೆ ಇಲ್ಲಿವರೆಗೆ IPLನ ಇವೇನು ಮ್ಯಾಚ್ ಆಗಿದಾವೆ ಇವುಗಳ ಗುಣಮಟ್ಟ ಮಾತ್ರ ಹೆಚ್ಚಾಗಿದೆ ಅನ್ನೋದು ಎರಡು ಮಾತಿಲ್ಲ. ಆದರೂ ಫೀಲ್ಡಿಂಗ್ದಲ್ಲೇ ಒಂದಿಷ್ಟು ಭಾಳ ಎಡವಟ್ಟುಗಳು ಅಲ್ಲಲ್ಲಿ ಆಗಿದ್ದರೂ ಸಹಿತ ಮರಲಿಕ್ಕೆ ಆಗೋದಿಲ್ಲ. ಫೀಲ್ಡಿಂಗ್ ಒಂದು ಇಂಪ್ರೂವ್ ಆಗಬೇಕಾಗ್ಯದ. ಬ್ಯಾಟಿಂಗ್ ಮತ್ತು ಇದು ಏನು ಬಾಲಿಂಗ್ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾವೆ. ಇದು ಮುಂದುವರಿಲಿ, ಫೀಲ್ಡಿಂಗ್ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ IPL 2026 ಅಂತೂ ಅಂತ್ಯಕ್ಕೆ ಬರ್ತಾ ಇದೆ. ಮೇ 31ಕ್ಕೆ ಮುಗಿಯುವಂತಕ್ಕೆ ಬರ್ತಾ ಇದೆ. ನೋಡೋಣ ಯಾರು ಗೆಲ್ಲಬಹುದು, IPL ಕಿಂಗ್ ಯಾರಾಗ್ಬೋದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.